ಹನೂರು ಎನ್ಕೌಂಟರ್ ಬಗ್ಗೆ ರಾಜ್ಯ ಸರ್ಕಾರ ನಿನ್ನೆ ಅಧಿವೇಶನದಲ್ಲಿ ಉತ್ತರ ಕೊಟ್ಟ ಬಳಿಕವೂ ಅರಣ್ಯ ಸಚಿವರು ಉತ್ತರ ಕೊಟ್ಟ ಬಳಿಕವೂ ಹಲವು ಪ್ರಶ್ನೆಗಳು ಹಾಗೆ ಉಳಿದು ಹೋಗಿದೆ. ಹಲವು ಅನುಮಾನಗಳು ಅದೇ ರೀತಿ ಇದ್ದಾವೆ. ಮೂವರ ಎನ್ಕೌಂಟರ್ ಪ್ರಕರಣ ಸದ್ಯ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ವಿಪಕ್ಷಗಳು ಅನುಮಾನವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಮೂವರನ್ನ ಕೊಲೆ ಮಾಡಿದೆ, ಹತ್ಯೆ ಮಾಡಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ತಮ್ಮ ತಪ್ಪು ಮುಚ್ಚಿ ಹಾಕೋದಕ್ಕೆ ಅರಣ್ಯಾಧಿಕಾರಿಗಳು ಯತ್ನಿಸ್ತಾ ಇದ್ದಾರೆ. ಈ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ, ಮೃತಪಟ್ಟವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಏನೇನು ವಶಪಡಿಸಿಕೊಂಡಿದ್ದೀವಿ ಇಂಥ ಒಂದು ಫೋಟೋಗಳನ್ನು ಅರಣ್ಯ ಇಲಾಖೆ ಕೊಡ್ತು. ಅದರಲ್ಲಿ ಒಂದು ಚಪ್ಪಲಿ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಒಂದು ಪ್ಯಾರಾಗನ್ ಚಪ್ಪಲಿ ತೋರಿಸ್ತಾರೆ. ಇದು ಮೃತಪಟ್ಟಂತ ಆ ಮೂವರ ಬಳಿ ಇತ್ತು ಅಂತ. ಆ ಚಪ್ಪಲಿಯ ಸ್ಟಿಕ್ಕರ್ ಹಂಗೆ ಇದೆ. ಇನ್ನೂ ಕೂಡ ಸ್ಟಿಕ್ಕರೇ ತೆಗೆಯದಂತ ಚಪ್ಪಲಿ ಅದು. ಸ್ಥಳೀಯರು ಹೇಳ್ತಾರೆ, ಅವರ ಸಂಬಂಧಿಕರು ಹೇಳ್ತಾರೆ, ಎಲ್ಲಿಂದಲೋ ತಂದಿಟ್ಟಿರೋದು ಇದೆಲ್ಲ ಅಂತ. ಫೇಕ್ ಎನ್ಕೌಂಟರ್ ಇದು. ಫೇಕ್ ಎನ್ಕೌಂಟರ್ಗೆ ಮಾಡಿ ಆ ನಂತರ ಅದನ್ನು ಎನ್ಕೌಂಟರ್ ಅಂತ ಬಿಂಬಿಸೋದಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ಕೂಡ ಅರಣ್ಯಾಧಿಕಾರಿಗಳು ಮಾಡಿದ್ದಾರೆ ಅನ್ನೋ ಆರೋಪವನ್ನು ಸ್ಥಳೀಯರು, ಸಂಬಂಧಿಕರು, ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಇದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿ ವಕ್ತಾರ ಲೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ. ಲೋಹಿತ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ವೆಂಕನಗೌಡ ಅವರಿದ್ದಾರೆ. ವೆಂಕನಗೌಡ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಕೇತ್ ರಾಜ್ ಮೌರ್ಯ ಕಾಂಗ್ರೆಸ್ ಇಂದ ಜೊತೆಗಿದ್ದಾರೆ. ನಿಕೇತ್ ಅವರೇ ನಮಸ್ಕಾರ. ಇನ್ನು ನಿವೃತ್ತ ಅರಣ್ಯಾಧಿಕಾರಿ ಕಾಂತರಾಜು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ನಾನು ಲೋಹಿತ್ ಅವರಿಂದ ಶುರು ಮಾಡ್ತೀನಿ. ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟ ಉತ್ತರವನ್ನು ಕೊಟ್ಟರು. ಅದಾದ ನಂತರವೂ ಕೂಡ ನಿಮಗೆ ಅನುಮಾನ ಇದೆ ಇದರಲ್ಲಿ, ಯಾಕಾಗಿ? ಒಂದು ಈ ಘಟನೆನ ಅವಲೋಕನ ಮಾಡಿದ್ರೆ ಇದು ಒಂದು ರೀತಿಯಲ್ಲಿ ಷಡ್ಯಂತ್ರ ಮತ್ತು ಕುತಂತ್ರ ಅಡಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣುವಂಥ ಎಲ್ಲ ಸಾಧ್ಯತೆಗಳಿದೆ. ಈ ಸರ್ಕಾರಕ್ಕೆ ಮಾನವೀಯತೆ, ಮನುಷ್ಯತ್ವ, ಸಂವೇದನೆ, ಸಹಿಷ್ಣುತೆ, ಒಂದು ರೀತಿ ಭಾವನೆನೇ ಇಲ್ಲದಂಥ ಸರ್ಕಾರ ಇದೇನು. ಇದು ನಿರಂತರವಾಗಿ ಏನು ಕಾಡೆಂಚಿನಲ್ಲಿ ಇರೋವಂಥ ಅರಣ್ಯದ ಹತ್ರ ವಾಸ ಮಾಡೋವಂಥ ಬುಡಕಟ್ಟು ಸಮುದಾಯದವರು, ಅರಣ್ಯವಾಸಿಗಳು, ವನವಾಸಿಗಳು, ಆದಿವಾಸಿಗಳು ಇರೋವಂಥ ಒಂದು ವ್ಯವಸ್ಥೆ ಏನು ಫಾರೆಸ್ಟ್ ಆ್ಯಕ್ಟ್ 1980 ಸ್ವತಂತ್ರ ಭಾರತದಲ್ಲಿ ಬಂದಾದ ಮೇಲೆ ಸಾಕಷ್ಟು ಈ ಸಮುದಾಯಗಳು ಆತಂಕಗಳು, ಇನ್ನೂ ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಜನರಲೈಸ್ ಮಾಡಬೇಡಿ. ಈ ಪರ್ಟಿಕ್ಯುಲರ್ ಕೇಸ್ ಯಾಕೆ ಅನುಮಾನ ನಿಮಗೆ ಅಂತ? ಯಾಕೆ ಅಂತಂದ್ರೆ ಅಲ್ಲಿ ಇದು ಕಗ್ಗೊಲೆ ನಡೆದಿದೆ. ಯಾಕೆಂದ್ರೆ ಅದನ್ನ ತಡಿಬೋದಿತ್ತು. ಒಂದು ಮಹಿಮಾ ದಾಸ ಅಂತ ಏನು ಪ್ರತ್ಯಕ್ಷದರ್ಶಿ ಇದ್ದಾರೆ, ಅವನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತೇಳಿ ಇವರು ಹೇಳಿಕೆ ಕೊಡ್ತಿದ್ದಾರೆ ರಾಮಲಿಂಗಾರೆಡ್ಡಿ ಅರಣ್ಯ ಸಚಿವರು. ಆ ರೀತಿ ಆಸ್ಪತ್ರೆಯಲ್ಲಿರೋ ಅಂತ ಒಬ್ಬ ಗಾಯಗೊಂಡಿರೋ ಯಾವ ರೀತಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ? ಇವರೇ ವ್ಯವಸ್ಥಿತವಾದಂಥ ಷಡ್ಯಂತ್ರ ನಡೆಸಿ ಅವ್ರನ್ನ ಬೇರೆ ರೀತಿಯಲ್ಲಿ ಈಗ ಸಿಗ್ತಾನೆ ಇಲ್ಲ ಅವನು ಅಂತ ಹೇಳಿ ಅವರು ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳಿ ಹೇಳಿಕೆ ಕೊಡ್ತಾರೆ. ಇದು ನಮಗೆ ಅನುಮಾನ ಕಾಡ್ತಾ ಇದೆ. ಮತ್ತೆ ಅಲ್ಲೆಲ್ಲ ಘಟನಾವಳಿಗಳನ್ನ ನಾವು ವಿಮರ್ಶೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಏನು ಬೆಳಗ್ಗೆ 5 ಗಂಟೆಗೆ ಕತ್ಲೆ ಇತ್ತು ಅಂತ ಹೇಳ್ತಾರೆ, ಎದೆಗೆ ಹೊಡೆದಿದ್ದಾರೆ, ಹೃದಯ ಭಾಗಕ್ಕೆ ಹೊಡೆದಿದ್ದಾರೆ, ಅದು ಖಾಲಿ ಹೊಡೆದಿ ತಪ್ಪಿಸ್ಬೋದಿತ್ತು. ಒಬ್ಬಂಗೆ ಸಾಯಿಸಿದ್ರೆ ಇನ್ನು ಬೇರೆ ಇಬ್ಬರನ್ನ ಕೊಲೆ ಮಾಡೋದು ತಪ್ಪಿಸ್ಬೋದಿತ್ತು. ಆದ್ರೆ ಯಾವುದೇ ರೀತಿಯಲ್ಲೂ ಸಹ ಅವರಿಗೆ ಏನು ಸಿಬ್ಬಂದಿ ವರ್ಗ, ಅರಣ್ಯ ಸಿಬ್ಬಂದಿ, ನಾನು ಅರಣ್ಯ ಇಲಾಖೆ ಹೇಳಿದ್ದೆ ಅಥವಾ ಅರಣ್ಯ ಸಚಿವರು ಹೇಳಿದ್ದೆ ಸತ್ಯ ಅಂತ ಹೇಳ್ಕೊಂಡು ಮಾತನಾಡ್ತಾ ಇಲ್ಲ. ಆದ್ರೆ ಅವ್ರು ಹೇಳಿದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸ್ಲೈಡ್ ಆಕ್ಷನ್ ಗನ್ ಅನ್ನು ಬಳಸಲಾಗಿತ್ತು. ಅದು ಪ್ರಿಸೈಸ್ ಅಟ್ಯಾಕ್ ಮಾಡಲ್ಲ, ಚದುರಿದಂತೆ ಅಟ್ಯಾಕ್, ಗುಂಡಿನ ದಾಳಿ ಆಗುತ್ತೆ. ಅದರ ಪರಿಣಾಮ ಈ ರೀತಿ ಆಗಿದೆ. ನಮ್ಮವರು ಆತ್ಮರಕ್ಷಣೆಗೋಸ್ಕರ ಗುಂಡು ಹಾರಿಸಲೇಬೇಕಿತ್ತು ಆ ಸಿಚುವೇಶನ್ ಅಲ್ಲಿ. ಮತ್ತೆ ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಆಯ್ತು? ಇದಕ್ಕೆ ಯಾಕೆ ರಾಜಕಾರಣ ಹೇಳ್ತರ್ತಾ ಇದ್ದೀರಿ ನೀವು? ಒಂದು ನೋಡಿ, ಅವರು ಯಾವುದನ್ನು ಸಹ ಅವರು ಏನು ಅಲ್ಲಿ ಬೇಟೆಗಾರರು ಯಾರು ಹೋಗಿದ್ರು ಅವ್ರು ಯಾವುದನ್ನು ಸಹ ಅಲ್ಲಿ ಹೋಗಿಲ್ಲ. ಅಲ್ಲಿ ಅವ್ರ ಹೇಳಿಕೆ ಕುಟುಂಬದವರು ಯಾವುದೋ ಅವ್ರ ಹಿನ್ನೆಲೆ ಇಲ್ಲ. ಕೇಸ್ ಆಗಿರೋದು ಮುಂಚೆ ಅವ್ರ ಮೇಲೆ ಪೂರ್ವ ಒಂದು ನಿಯೋಜಿತವಾದಂಥ ಯಾವುದೋ ಒಂದು ಗಲಭೆ ಅಥವಾ ಘಟನೆ ಆಗಿರ್ಬೋದು, ಈ ಥರದ್ದು ಯಾವುದೇ ರೀತಿ ಕೇಸ್ ಆಗಿಲ್ಲ. ಏಕಾಏಕಿ ಇವರು ತಡಿಬೋದಿತ್ತು. ಆ ತಡೆಯೋದ್ರಲ್ಲಿ ಅರಣ್ಯ ಇಲಾಖೆಯವರು ಲೋಪದೋಷ ಎದುರಿಸಿದ್ದಾರೆ ಅನ್ನೋದು ಒಂದು ನಮಗೆ ಇರೋಂಥ ಒಂದು ಗುಮಾನಿ. ಮತ್ತೆ ಅಲ್ಲಿ ವ್ಯವಸ್ಥಿತವಾದಂಥ ಕೊಲೆ ಆಗಿದೆ ಅಂತೇಳಿ ನಮಗೆ ಅನುಮಾನ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಘಟನಾವಳಿ ಸಂಪೂರ್ಣವಾಗಿ ಅದೇ ರೀತಿಯಲ್ಲಿ ಮಾದರಿ ಬರ್ತದೆ. ತಾವೇನು ಈಗ ಪ್ರಸ್ತಾಪ ಮಾಡಿದ್ರಿ, ಹೊಸ ಒಂದು ಚಪ್ಪಲಿ ಅಲ್ಲಿ ಇಟ್ಟಿದ್ದಾರೆ, ಸ್ಟಿಕ್ಕರ್ ತೆಗ್ದಿಲ್ಲ ಅಂತಂದ್ರೆ ಆ ರೀತಿ ಸಾಧ್ಯನೇ ಇಲ್ಲ.
ಒಂದು ಇವರು ಅದನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ SCF ಮಾತನಾಡಿದ್ರು, ಅವ್ರ ಹತ್ರ ಏನಿತ್ತು ಅದನ್ನ ತಂದಿಟ್ಟಿದೀವಿ. ಇಲ್ಲ ಒಂದು ನಮಗೇನೋ ಅವ್ರ ಬಳಕೆಗೆ ಯೂಸ್ ಮಾಡಿರ್ಬೋದು, ತಂದಿರ್ಬೋದು, ಅದನ್ನ ತಂದಿಟ್ಟಿದೀವಿ ನಾವು. ಇಲ್ಲ ಅದಕ್ಕೋಸ್ಕರನೇ ಈ ಸರ್ಕಾರ ತಪ್ಪೆಸಗಿದೆ ಅಂತ ಹೇಳಿ ನಾವು ನ್ಯಾಯಾಂಗ ತನಿಖೆ ಮಾಡಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದೀವಿ. ಎಸ್ ವೆಂಕನಗೌಡ್ರೆ. ಸರ್, ನಿನ್ನೆ ಇದೇನು ಘಟನೆಯಿಂದ ಸ್ಟಾರ್ಟ್ ಆಗಿದೆ ಎಲ್ಲನೂ ನಾವು ನೋಡ್ಕೊತ ಬಂದ್ರೆ, ಫಸ್ಟಿಗೆ ಅವರು ಅರಣ್ಯ ಇಲಾಖೆಯವ್ರು ಹೇಳಿದರು ನಮ್ಗೆ ಟಿಪ್ ಆಫ್ ಸಿಕ್ಕಿತ್ತು ಅಂತ ಹೇಳಿ. ಟಿಪ್ ಆಫ್ ಸಿಕ್ಕಿದ ಮೇಲೆ ನಾವು 2 ತಂಡ ತೊಗೊಂಡು ರೇಡ್ ಮಾಡಿದ್ವಿ ಅಂತ ಹೇಳಿ. ಇವಾಗ ಒಂದು ದೇಶದಿಂದ ಇನ್ನೊಂದು ದೇಶ ಬಾರ್ಡರ್ ಕ್ರಾಸ್ ಮಾಡಿದ್ರು ಅವ್ರನ್ನ ನ್ಯಾಬ್ ಮಾಡೋಕೆ ಟ್ರೈ ಮಾಡ್ತಾರೆ ಹೊರತು ಮೊದಲು ಶೂಟ್ ಮಾಡಲ್ಲ ಅವ್ರನ್ನ. ಇವನ್ ಅವ್ರು ಬೇರೆ ದೇಶದವ್ರು ಇದ್ದರೂ ಕೂಡ ಇವ್ರು ನಾವು ಪೋಚರ್ಸ್ ಅಂತಲೇ ಇಟ್ಕೊಳೋಣ, ಇವರು ಅವ್ರನ್ನ ಅರೆಸ್ಟ್ ಮಾಡೋಕೆ ಟ್ರೈ ಮಾಡಿಲ್ಲ. ಇವರು ಇಲ್ಲಿ ಇವು ಏನು ಚಪ್ಪಲಿ ಒಂದು ಕಾನ್ಸಂಟ್ರೇಟ್ ಮಾಡತ್ತೀರಿ ಸರ್. ಉಳ್ಳಾಗಡ್ಡಿ ಇವರು ತೋರಿಸ್ತಾರೆ ಅದ್ರೊಳಗೆ. ಆ ಮನುಷ್ಯ ಮಾಂಸ ಹೊತ್ಕೊಂಡು 35 kg ಮಾಂಸ ಹೊತ್ಕೊಂಡು ಆ ಉಳ್ಳಾಗಡ್ಡಿ 10 ರೂಪಾಯಿ ಉಳ್ಳಾಗಡ್ಡಿ ವಾಪಸ್ ತೊಗೊಂಡು ಬರ್ತಾನೆ ಅವ ಕಾರ್ಡ್ನಾಗಿಂದ. ಇವೆಲ್ಲ ಪ್ಲ್ಯಾಂಟೆಡ್, ಇವೆಲ್ಲ ಪ್ರೀ ಪ್ಲ್ಯಾಂಟೆಡ್ಡು. ಇವು ಸುಮ್ಮನೆ ಅಮಾಯಕರನ್ನು ತೊಗೊಂಡೋಗಿ ಮರ್ಡರ್ ಮಾಡ್ಯಾರ. ಈ ಸೆಲ್ಫ್ ಡಿಫೆನ್ಸ್ ಹಿಂದೆ ಸರ್ಕಾರ ಸೆಲ್ಫ್ ಡಿಫೆನ್ಸದ್ದು ನೆವ ಮಾಡ್ಕೊಂಡು ಆ ಸೆಲ್ಫ್ ಡಿಫೆನ್ಸ್ ಹಿಂದೆ ಇವರು ಅಡ್ಕೊಳತ್ತಾರ. ಇದ್ರೊಳಗೆ ಏನೂ ಇಲ್ಲ. ಸಿಚುವೇಶನ್ ಹಿಂಗಿತ್ತು ಅಂತ ರಾಮಲಿಂಗಾರೆಡ್ಡಿ ಅವರು ಕ್ಲಿಯರ್ ಆಗಿ ಹೇಳಿದರು. ಅವರು 2 ಸಿಂಗಲ್ ಬ್ಯಾರಲ್ ಬಂದೂಕಿನ ಮುಖಾಂತರ, ನಾಡ ಬಂದೂಕಿನ ಮುಖಾಂತರ ಫೈರ್ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೇಲೆ. ಮಾಡಲೇಬೇಕಿತ್ತು. ಅವ್ರು ಫೈರ್ ಮಾಡಿದ್ದು ಇವ್ರಿಗೆ ಯಾರಿಗೂ ಬಡ್ದಿಲ್ಲ. ಇವರು 20 ಮಂದಿ ಟೀಮ್, ಅವ್ರು ಇರೋರ 4 ಮಂದಿ. ಈಗ 2 ಟೀಮ್ ಬಡದಿದ್ರೆ ನೀವು ಒಪ್ಕೊಳ್ತಾ ಇದ್ರಿ ಸರ್. ಅಂದ್ರೆ ಇವ್ರದ್ದು ದಿಸ್ ಇಸ್ ಕುಕ್ಕಡಪ್ ಸ್ಟೋರಿ. ಇದು ಏನೂ ಇಲ್ಲ ಇದ್ರಾಗ, ಸುಮ್ಮನೆ ಕುಕ್ಕಪ್ ಮಾಡ್ಯಾರ. ಅವು ಏನು ಕೋವಿ ಅವ್ರು ಅದಾಗೋ ಯಾರೋ ತಂದು ಇವ್ರು ಇಟ್ಟಾರ, ಅದು ದೇವ್ರ ಬಲ್ಲ, ಅವರ ಬಲ್ಲರು. ಯಾಕಂದ್ರೆ ಅಲ್ಲಿ ಯಾರೂ ಇಲ್ಲ. ಅವ ಏನು 4th ಅಬ್ಸ್ಕಾಂಡಿಂಗ್ ಅದಾನ, ಅವ ಇನ್ನೂವರೆಗೂ ಸಿಕ್ಕಿಲ್ಲ. ಮತ್ತು ಏನು ಇವ್ರು ಕೆಲಸ ಮಾಡ್ತಾರೆ? ಒಬ್ಬ ಮನುಷ್ಯನ ಹಿಡಿಯೋಕ್ಕಾಗಲ್ಲ ಇವ್ರಿಗೆ. ಇವ್ರ ಅರಣ್ಯ ಇಲಾಖೆ ಅಂದ್ರೆ ಅರಣ್ಯದ ಎಲ್ಲ ನಾಕ್ ಆ್ಯಂಡ್ ಕಾರ್ನರ್ ಇವ್ರಿಗೆ ಗೊತ್ತಿರ್ತೈತಿ. ಈಗ ಸಾಮಾನ್ಯ ಮನುಷ್ಯಾಗ ಅದು ಗೊತ್ತಿರಂಗಿಲ್ಲ, ಎಲ್ಲೇ ಹೋಗ್ಬೋದು, ಎಲ್ಲಿ ಬರ್ಬೋದು. ಅವ್ನು ಹಿಡಿಯೋಕ್ಕಾಗಂಗಿಲ್ಲ 4 ದಿವಸದಿಂದ. ಆಮ್ಯಾಗ ಅವ ಇಂಜರ್ಡ್, ಮತ್ತು ಸಿಗಂಗಿಲ್ಲ. ಇದು ನಿಮ್ಗೆ ಲಾಸ್ಟ್ ಎಲ್ಲಿಗೆ ತಂದು ಹಚ್ತಾರೆ, ಇನ್ನೊಂದು 2 ದಿನ ಬಿಡ್ತಾರೆ. ಯಾವುದೋ ಪ್ರಾಣಿ ಕೈಯಾಗ ಸತ್ತಾನ ಅಂತೇಳಿ ತೊಗೊಂಬಂದು ಅವ್ನ ಬಾಡಿ ತಂದು ಕೊಡ್ತಾರೆ. ಯಾಕಂದ್ರೆ ಇವರೆಲ್ಲ ಎವಿಡೆನ್ಸಸ್ನೆಲ್ಲ ನಾಶ ಮಾಡೋಕ್ಕೆ ಇವ್ರು ಹೊಂಟಾರೆ. ಇದನ್ನ ಸುಮ್ಮನೆ ಸರ್ಕಾರಕ್ಕೆ ಏನು ಲಾಭ? ಸರ್ಕಾರಕ್ಕೆ ಏನು ಲಾಭ ಅಂತ ಸರ್ಕಾರವನ್ನು ಕಟಕಟೆಯಲ್ಲಿ ನೋಡ್ರಿ ಏನಾಗಿದೆ. ಸರ್ಕಾರಕ್ಕೆ ಅವು 3ರನ್ನ ಕೊಂದು ಸರ್ಕಾರ ದಕ್ಕಿಸ್ಕೊಳ್ಳೋದೇನಿದೆ ಸರ್? ಇವ್ರ ಆಫೀಸರ್ಸ್ಗೆ, ವಿಲೇಜರ್ಸ್ಗೆ ಪರ್ಸನಲ್ ಗ್ರಜ್ ಇರುತ್ತೆ ಸರ್. ಇವ್ರೇನೋ ಮಾಡಿರ್ತಾರೆ, ಅವ್ರೇನೋ ಅಂದಿರ್ತಾರೆ. ಆ ಗ್ರಜ್ಜನ್ನು ಇವ್ರು ತೆಗೆಸ್ಕೊಳಕ್ಕೆ ಅಥವಾ ಉಳಿದವ್ರನ್ನ ಹೆದರ್ಸೋಕ್ಕೆ ಇದು ಒಂದೇನೋ ಪ್ಲ್ಯಾನ್ ಮಾಡಿ ದಿಸ್ ಇಸ್ ಪ್ರೀ ಪ್ಲ್ಯಾನ್ ಕೋಲ್ಡ್ ಬ್ಲಡೆಡ್ ಮರ್ಡರ್, ಜನೋಸೈಡ್. ಇದು ಕ್ಲಿಯರ್ಲಿ ಸರ್ಕಾರ ಇದನ್ನು ಒಪ್ಕೋಬೇಕು. ಕೊಲೆ ಮಾಡಿದೀವಿ ಅಂತ ಒಪ್ಕೋಬೇಕು. ಸರ್ಕಾರ ಇದು ಸ್ಟೇಟ್ ಸ್ಪಾನ್ಸರ್ಡ್ ಮರ್ಡರ್. ಎಸ್ ನಿಕೇತ್ ರಾಜ್ ಅವರೇ, ಸರ್ಕಾರವೇ ಮುಂದೆ ನಿಂತು ಕೊಲೆ ಮಾಡಿಸಿದೆ 3ರನ್ನ. ಇಲ್ಲ, ಖಂಡಿತವಾಗಿಯೂ ಒಂದೇನು ಅಂತಂದ್ರೆ ಅಲ್ಲಿ ಸತ್ತಿರುವಂತ ಮನುಷ್ಯ ಜೀವಗಳಿಗೋಸ್ಕರ ನಾನು ಒಬ್ಬ ಮನುಷ್ಯನಾಗಿ ಮರುಕ ಪಡ್ತೀನಿ. ಯಾಕೆ ಅಂತಂದ್ರೆ 3 ಜನ ಯಾವ್ದೋ ತಾಯಿಯ ಮಕ್ಕಳು, ಯಾರ್ದೋ ಗಂಡ, ಇನ್ಯಾವುದೋ ಮಕ್ಕಳ ತಾಯಿ ತಂದೆಗಳು, ಇನ್ಯಾರ್ದೋ ಮಗುವಿಗೆ ತಂದೆ. ಅವರ ಸಾವು ಏನಾಗಿದೆ, ಈ ಸಾವನ್ನ ನಾನು ಕೂಡ ಒಬ್ಬ ಮನುಷ್ಯನಾಗಿ ಖಂಡಿಸ್ತೀನಿ. ಆದ್ರೆ ಒಂದೇನು ಅಂತಂದ್ರೆ, ಈಗ ಸರ್ ಮಾತನಾಡಿದ್ರು, ಅವ್ರು ಮಾತನಾಡಿದ್ದನ್ನು ಕೂಡ ನಾನು ಗೌರವಿಸ್ತೀನಿ. ಯಾಕೆ ಅಂತಂದ್ರೆ ಯಾವ ಸಾಧ್ಯತೆಗಳನ್ನು ಕೂಡ ನಾವೇನ್ ತಳ್ಳಿ ಹಾಕಬಾರ್ದು. ಆದ್ರೆ ಒಂದೇನು ಅಂತಂದ್ರೆ, ಇಂಥ ಒಂದು ಪ್ರಕರಣ ಇದೆಯಲ್ಲ, ಇವಾಗ ಬಿಜೆಪಿ ವಕ್ತಾರರು ಮಾತನಾಡ್ತಾ ಇದ್ರು, ಅವ್ರ ಮಾತು ಕೇಳಿಸ್ಕೊತಾ ಇದೆ. ಇದೇ ಮೊದಲಿಗೆ ನಡೆದದಲ್ಲ. ಕರ್ನಾಟಕದಲ್ಲಿ ಉದಾಹರಣೆಗೆ ನಾನು ಇವತ್ತು ಪ್ರಜಾವಾಣಿ ಪತ್ರಿಕೆಯನ್ನು ನೋಡ್ತಾ ಇದ್ದೆ. ಅಲ್ಲಿ ಇಂಥ ಅನೇಕ ಹಿಂದೆ ನಡೆದಿರುವಂತ ಕಾರ್ಯಾಚರಣೆಗಳನ್ನ ಆಧಾರ ಸಹಿತವಾಗಿ ಕೊಟ್ಟಿದ್ದಾರೆ. ಸುಮಾರು 230-240 ಇಂತಹ ಪ್ರಕರಣಗಳು ಇಲ್ಲಿವರೆಗೂ ನಡೆದಿದ್ದಾವೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ತರ ಮುಖಾಮುಖಿ ಆಗಿದ್ದಾವೆ. ಈ ತರ ಅವರು ಇದೇನು ಅರಣ್ಯವನ್ನ ಲೂಟಿ ಮಾಡುವಂತ ಸಂದರ್ಭದಲ್ಲಿ, ಪ್ರಾಣಿಗಳನ್ನ ಅಲ್ಲಿ ಕೊಲ್ಲುವಂತ ಸಂದರ್ಭದಲ್ಲಿ ಇಂಥ ಪ್ರಕರಣಗಳು ಇಂಥವು ದಾಖಲಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಉದಾಹರಣೆಗೆ ಹೇಳೋದಾದ್ರೆ, ನಾನು ಇದನ್ನು ರಾಜಕಾರಣಗೊಳಿಸೋದು ಬೇಡ. ಅಲ್ಲಿ ಜೀವಹಾನಿಯಾಗಿದೆ ಅಥವಾ ಅಲ್ಲಿ ತಪ್ಪಾಗಿದೆಯಾ ಅದ್ರ ಬಗ್ಗೆ ತನಿಖೆ ಆಗ್ಲಿ, ಬಹಳ ಪ್ರಾಮಾಣಿಕವಾದ ತನಿಖೆ ಆಗ್ಲಿ. ಆದ್ರೆ ಅದನ್ನ ಒಂದು ಸರ್ಕಾರದ ತಲೆಗೆ ಕಟ್ಟುವಂತ ಪ್ರಯತ್ನ ಮಾಡೋದು ಬೇಡ. ಯಾಕೆ ಅಂತಂದ್ರೆ, ವೈಯಕ್ತಿಕವಾಗಿ ರಾಮಲಿಂಗಾರೆಡ್ಡಿ ಅವ್ರಿಗಾಗ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಆ ವ್ಯಕ್ತಿಗಳ ಮೇಲೆ ಯಾವುದೇ ದ್ವೇಷ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪಾಪ 3 ಜನರ ಮೇಲೆ. ಮತ್ತೆ ಯಾರೋ ಅಧಿಕಾರಿಗಳಿಗೆ ಇದೆ ಅನ್ನೋದಾದ್ರೆ ಅದನ್ನ ತನಿಖೆ ಮೂಲಕ ಅಲ್ಲ. ದಯವಿಟ್ಟು ಸರ್, ನಾನು ದೂರ ಇದ್ದೀನಿ, ಮಾತು ನನಗೆ ಅವಕಾಶ ಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದೆ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಾಗಿದ್ದಂತ ಕಾಲದಲ್ಲಿ 2013ರಲ್ಲಿ ಕೂಡ 26 ಸೆಪ್ಟೆಂಬರ್ 2008ನೇ ತಾರೀಕರಂದು ಬನ್ನೇರ್ಘಟ್ಟ ಹುಲಿ ರಕ್ಷಿತಾರಣ್ಯದಲ್ಲಿ ಗಂಧ ಕಡಿಯೋದಕ್ಕೋದಂತ ವ್ಯಕ್ತಿ ಮೇಲೆ ಗುಂಡು ಹಾರಿಸ್ತಾರೆ. ಆ ಸಂದರ್ಭದಲ್ಲಿ 30 ವರ್ಷದ ವಲ್ಲಿಯನ್ ಅನ್ನುವಂತ ವ್ಯಕ್ತಿ ಮೃತಪಡ್ತಾನೆ. ಅವತ್ತು ಕಾಂಗ್ರೆಸ್ ಸರ್ಕಾರ ಇದು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಬೇಕು, ಯಡಿಯೂರಪ್ಪನವ್ರು ಕೊಲೆ ಮಾಡಿದ್ರು ಅಂತ ಹೇಳಲಿಲ್ಲ, ಅಥವಾ ಕಾಂಗ್ರೆಸ್ ವಿರೋಧ ಪಕ್ಷವಾಗಿ
ಅವತ್ತು ಕಮಲಶೇಷನ್ ಅನ್ನೋನಿಗೆ ಬಂದೂಕು ಗುಂಡು ತಗಲಿ, ನಮ್ಮ ಇದೇನೋ ಫಾರೆಸ್ಟ್ ಅರಣ್ಯಾಧಿಕಾರಿಗಳ ಗುಂಡು ತಗಲಿ, ಅವತ್ತು ಅವನು ತುಂಬಾ ಸೀರಿಯಸ್ ಆಗಿ ಇಂಜೂರ್ಡ್ ಆಗ್ತಾನೆ. ವಿಜಯಶಂಕರ್ ಸಚಿವರಾಗಿರ್ತಾರೆ, ವಿಜಯಶಂಕರ್ ಕಾರಣ ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ ನಾವು ಅವತ್ತು. ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಶಂಕರ್, ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೂಡ ಶಂಕರನ್ ಅವರು ಅರಣ್ಯ ಸಚಿವರಾಗಿದ್ರು. ಶಂಕರ್ ಅವರು ಇದ್ದಂತ ಸಂದರ್ಭದಲ್ಲಿ 11 ಏಪ್ರಿಲ್ 2019 ಇದೇ ಪಾಲಾರ್ ಈಗೇನ್ ಘಟನೆ ನಡೆದಿದೆ ಅದೇ ತರದಲ್ಲಿ ಪಾಲಾರ್ ಗಡಿಯಲ್ಲಿ ಅರಣ್ಯ ಸಿಬ್ಬಂದಿ ಮೇಲೆ ಬೇಟೆಗಾರ ಅಂತ ಒಬ್ಬನನ್ನು ಶಂಕಿಸಿ ಗುಂಡು ಹಾರಿಸ್ತಾರೆ, ಮತ್ತೆ ಗುಂಡಿನ ಚಕಮಕಿ ನಡೆಯುತ್ತೆ ಅಂತ ಹೇಳ್ತಾರೆ. ಅವತ್ತು 130 kg ಕಾಡಿನ ಮಾಂಸ ಸಿಕ್ತು, ಬಂದೂಕು ಸಿಕ್ತು ಅಂತ ಹೇಳಿ ಅರಣ್ಯ ಇಲಾಖೆಯವರು ಅದನ್ನ ಒಂದಷ್ಟು ಫೋಟೋಗಳನ್ನ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅಲ್ಲಿ ವ್ಯಕ್ತಿಯ ಸಾವಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಅದನ್ನ ಕುಮಾರಸ್ವಾಮಿ ಅವರು ತಲೆ ಕಟ್ಟುವಂಥದ್ದು ಅಥವಾ ಮಂತ್ರಿಗಳಾಗಿದ್ದಂತ ಶಂಕರ್ ತಲೆ ಕಟ್ಟುವಂತ ಪ್ರಯತ್ನ ಮಾಡಲಿಲ್ಲ. ಈಗ ನಿಖೇತ್ ರಾಜ್ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.